ಕೊನೆಗೂ ಕೂಡ ಇರ್ತಕ್ಕಂಥ ನಿರಾಶ್ರಿತರಲ್ಲಿ ಒಂದು 26 ಜನಕ್ಕೆ ಕೊಡ್ಬೋದು ಅಂತ ಹೇಳಿ ಪಟ್ಟಿ ಫೈನಲ್ ಆಗಿತ್ತು. ಬಟ್ ಆದ್ರೆ ಅದರಲ್ಲೂ ಕೂಡ ಕೊಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವ್ರು ಯಾರು ಕೂಡ ಅರ್ಹರಾಗಿ ಕಂಡು ಬರ್ತಾ ಇಲ್ಲ, ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಇನ್ಸೈಡ್ ಆಗಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಅಕಸ್ಮಾತ್ ಕೊಡದೇ ಇದ್ರೆ? ನೋಡಿ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಏನಂದರೆ, ಈಗ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಒಂದು 3 ತಿಂಗಳು ನಿರಂತರ ವಾಸ ಮಾಡಿದ್ರೆ ಅವ್ರಿಗೊಂದು ವೋಟರ್ ಐ ಡಿ ಕೊಡ್ತಾರೆ. ಯಾಕೆ ಹೇಳಿ, ಮತಗಳು ಬೇಕು, ನಾವು ಅಧಿಕಾರ ಹಿಡಿಬೇಕು ಅಂತ. ಸೊ ಆಗಿದ್ಮೇಲೆ ಅವರು ಈ ನೆಲದ ನಿವಾಸಿಗಳು ಅಂತ. ಇವರು 35ರಿಂದ 40 ವರ್ಷಗಳ ಕಾಲ ಅದೇ ಜಾಗದಲ್ಲಿ ಇದ್ದಂಥವ್ರು. ಈಗಾಗಲೇ ಅವ್ರನ್ನ ತನಿಖೆಗಳು ಮಾಡಿದ್ದಾರೆ, ಅವ್ರು ಯಾವುದೂ ಹೊರಗಡೆಯವರೆಲ್ಲ ಇಲ್ಲಿಯವರೇ ಅಂತಲೂ ಕೂಡ ಅದು ಇದಾಗಿದೆ. ಸೊ ಆಗಿದ್ಮೇಲೆ ಅವರಿಗೆ ನಿವೇಶನ ಕೊಡ್ತೀವಿ ಅಂತ ಭರವಸೆನೂ ಕೂಡ ನೀಡಿದಂಥ ಜಮೀರ್ ಅಹಮದ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಅವ್ರು ಬಂದು ನೀಡುವಂಥ ಒಂದು ಭರವಸೆನ ಕೊಟ್ಟರು. ಆದರೆ ಈಗ ಅವ್ರಿಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನು ಕೊಡದೆ ಸರ್ಕಾರ ಈ ರೀತಿ ಅವರಿಗೆ ನಿವೇಶನವನ್ನು ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೊಂದು ಸರ್ವಾಧಿಕಾರಿ ಧೋರಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಅಲ್ಲಿ ನಿವಾಸಿ ಆದಂಥ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ನಿವೇಶನಗಳು ಸಿಗಬೇಕು, ಮತ್ತು ಅವ್ರು ಯಾವುದೇ ಕಾರಣಕ್ಕೂ ಅವರು ನಿರಾಕರಣೆಗೆ ಒಳಗಾಗಬಾರ್ದು. ಹಾಗಿದ್ದರೆ ಈ ಸಂವಿಧಾನ ಏನು ಹೇಳುತ್ತೆ, ಪ್ರತಿಯೊಬ್ಬರನ್ನು ಕೂಡ ಒಳಗೊಳಿಸ್ಕೋಬೇಕು, ಯಾರನ್ನು ಕೂಡ ಆಚೆಗಿಡಬಾರ್ದು ಅಂತ. ಹಾಗಾದರೆ ಸಂವಿಧಾನವನ್ನೇ ನಮ್ಮ ಮೂಲ ತತ್ವ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಇವರಿಗೆಲ್ಲ ನಿವಾಸನ ಕೊಡೋದ್ರ ಮೂಲಕ ಅವರು ಸಂವಿಧಾನ ಪರವಾಗಿರ್ತಕ್ಕಂಥ ಬದ್ಧತೆಯನ್ನು ತೋರಿಸಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಶಶಿರಾಜ್ ಅರತಲೆ, ಕವಿ, ಸಾಮಾಜಿಕ ಕಾರ್ಯಕರ್ತ. ಸರ್, ಕೊನೆಗೂ ಕೂಡ ಇರ್ತಕ್ಕಂಥ ನಿರಾಶ್ರಿತರಲ್ಲಿ ಒಂದು 26 ಜನಕ್ಕೆ ಕೊಡ್ಬೋದು ಅಂತ ಹೇಳಿ ಪಟ್ಟಿ ಫೈನಲ್ ಆಗಿತ್ತು. ಬಟ್ ಆದ್ರೆ ಅದರಲ್ಲೂ ಕೂಡ ಕೊಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಅವ್ರು ಯಾರು ಕೂಡ ಅರ್ಹರಾಗಿ ಕಂಡು ಬರ್ತಾ ಇಲ್ಲ, ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಇನ್ಸೈಡ್ ಆಗಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಅಕಸ್ಮಾತ್ ಕೊಡದೇ ಇದ್ರೆ? ನೋಡಿ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಏನಂದರೆ, ಈಗ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಒಂದು 3 ತಿಂಗಳು ನಿರಂತರ ವಾಸ ಮಾಡಿದ್ರೆ ಅವ್ರಿಗೊಂದು ವೋಟರ್ ಐ ಡಿ ಕೊಡ್ತಾರೆ. ಯಾಕೆ ಹೇಳಿ, ಮತಗಳು ಬೇಕು, ನಾವು ಅಧಿಕಾರ ಹಿಡಿಬೇಕು ಅಂತ. ಸೊ ಆಗಿದ್ಮೇಲೆ ಅವರು ಈ ನೆಲದ ನಿವಾಸಿಗಳು ಅಂತ. ಇವರು 35ರಿಂದ 40 ವರ್ಷಗಳ ಕಾಲ ಅದೇ ಜಾಗದಲ್ಲಿ ಇದ್ದಂಥವ್ರು. ಈಗಾಗಲೇ ಅವ್ರನ್ನ ತನಿಖೆಗಳು ಮಾಡಿದ್ದಾರೆ, ಅವ್ರು ಯಾವುದೂ ಹೊರಗಡೆಯವರೆಲ್ಲ ಇಲ್ಲಿಯವರೇ ಅಂತಲೂ ಕೂಡ ಅದು ಇದಾಗಿದೆ. ಸೊ ಆಗಿದ್ಮೇಲೆ ಅವರಿಗೆ ನಿವೇಶನ ಕೊಡ್ತೀವಿ ಅಂತ ಭರವಸೆನೂ ಕೂಡ ನೀಡಿದಂಥ ಜಮೀರ್ ಅಹಮದ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಅವ್ರು ಬಂದು ನೀಡುವಂಥ ಒಂದು ಭರವಸೆನ ಕೊಟ್ಟರು. ಆದರೆ ಈಗ ಅವ್ರಿಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನು ಕೊಡದೆ ಸರ್ಕಾರ ಈ ರೀತಿ ಅವರಿಗೆ ನಿವೇಶನವನ್ನು ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೊಂದು ಸರ್ವಾಧಿಕಾರಿ ಧೋರಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ಅಲ್ಲಿ ನಿವಾಸಿ ಆದಂಥ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ನಿವೇಶನಗಳು ಸಿಗಬೇಕು, ಮತ್ತು ಅವ್ರು ಯಾವುದೇ ಕಾರಣಕ್ಕೂ ಅವರು ನಿರಾಕರಣೆಗೆ ಒಳಗಾಗಬಾರ್ದು. ಹಾಗಿದ್ದರೆ ಈ ಸಂವಿಧಾನ ಏನು ಹೇಳುತ್ತೆ, ಪ್ರತಿಯೊಬ್ಬರನ್ನು ಕೂಡ ಒಳಗೊಳಿಸ್ಕೋಬೇಕು, ಯಾರನ್ನು ಕೂಡ ಆಚೆಗಿಡಬಾರ್ದು ಅಂತ. ಹಾಗಾದರೆ ಸಂವಿಧಾನವನ್ನೇ ನಮ್ಮ ಮೂಲ ತತ್ವ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಇವರಿಗೆಲ್ಲ ನಿವಾಸನ ಕೊಡೋದ್ರ ಮೂಲಕ ಅವರು ಸಂವಿಧಾನ ಪರವಾಗಿರ್ತಕ್ಕಂಥ ಬದ್ಧತೆಯನ್ನು ತೋರಿಸಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಶಶಿರಾಜ್ ಅರತಲೆ, ಕವಿ, ಸಾಮಾಜಿಕ ಕಾರ್ಯಕರ್ತ.